ವೇದಿಕೆಯಲ್ಲಿ ಮತ್ತೊಬ್ಬ ಗಣ್ಯರಿದ್ದಾರೆ. ಹಿರಿಯ ಪತ್ರಕರ್ತರು ಅನಂತ ಶ್ರೀನಿವಾಸ್. ನೀವು ಕೂಡ ನಮ್ಮ ಈ ಪ್ರೀತಿಯ ಕಾಣಿಕೆಯನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಜೀವಮಾನ ಸಾಧನೆಗಾಗಿ ಅನಂತ ಚಿನಿವಾರ್ ಅವರಿಗೆ ಈ ಪ್ರಶಸ್ತಿ. ನಿಮ್ಮ ಪ್ರೀತಿಪೂರ್ವಕ ಚಪ್ಪಾಳೆಗಳು. ವೇಟಿ ಪ್ಲೇಸ್. ಶ್ರೀ ಅನಂತ ಚಿನಿವಾರ್ ಹಿರಿಯ ಪತ್ರಕರ್ತ, ಮಾತಿನ ಮಾಂತ್ರಿಕ, ಬರಹದ ಬಲಶಾಲಿ, ಪತ್ರಿಕೋದ್ಯಮದ ಪಯಣಿಕ ಎಂದೇ ಗುರುತಿಸಿಕೊಂಡಿರುವ ಅನಂತ ಚಿನಿವಾರ್ ಅವರು ಕನ್ನಡ ಮಾಧ್ಯಮ ಲೋಕದ ಗೌರವಾನ್ವಿತ ಹೆಸರು. ಹಲವು ದಶಕಗಳ ಪತ್ರಿಕೋದ್ಯಮ ಅನುಭವದ ಮೂಲಕ ಸಮಾಜದ ನಾಡಿ ಮಿಡಿತವನ್ನ ಅರಿತು ಜನರ ಧ್ವನಿಗೆ ವೇದಿಕೆ ಕಲ್ಪಿಸಿದವರು. ನಿಖರ ಮಾಹಿತಿ, ನಿರ್ಭೀತ ವಿಶ್ಲೇಷಣೆ ಮತ್ತು ಮೌಲ್ಯಾಧಾರಿತ ವರದಿಗಾರಿಕೆಯಿಂದ ಅವರು ಓದುಗರ ಹಾಗೂ ವೀಕ್ಷಕರ ವಿಶ್ವಾಸ ಗಳಿಸಿದ್ದಾರೆ. ಪತ್ರಿಕೋದ್ಯಮವನ್ನ ಕೇವಲ ವೃತ್ತಿಯಾಗಿ ಅಲ್ಲ, ಸಾಮಾಜಿಕ ಹೊಣೆಗಾರಿಕೆಯಾಗಿಯೇ ಕಂಡ ಅವರು ಅನೇಕ ಯುವ ಪತ್ರಕರ್ತರಿಗೆ ಮಾರ್ಗದರ್ಶಕರಾಗಿದ್ದಾರೆ. ಬದಲಾಗುತ್ತಿರುವ ಮಾಧ್ಯಮ ಜಗತ್ತಿನಲ್ಲಿಯೂ ತಮ್ಮ ವೃತ್ತಿನಿಷ್ಠೆ, ಪ್ರಾಮಾಣಿಕತೆ ಮತ್ತು ಜನಪರ ಚಿಂತನೆಯ ಮೂಲಕ ವಿಶಿಷ್ಟ ಛಾಪು ಮೂಡಿಸಿರುವ ಅನಂತ ಚಿನಿವಾರ್ ಅವರು ಕನ್ನಡ ಪತ್ರಿಕೋದ್ಯಮದ ಹೆಮ್ಮೆಯ ವ್ಯಕ್ತಿತ್ವವಾಗಿದ್ದಾರೆ. ಅನಂತ ಚಿನಿವಾರ್ ಅವರಿಗೆ ಜಿ ಕನ್ನಡ ನ್ಯೂಸ್ ರಿಯಲ್ ಸ್ಟಾರ್ ಜೀವಮಾನ ಸಾಧನೆ ಪ್ರಶಸ್ತಿ ನೀಡಿ ಗೌರವಿಸಲು ನಮಗೆ ಹೆಮ್ಮೆಯಾಗುತ್ತಿದೆ. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಖ್ಯಾತ ನಟಿ ರೇಷ್ಮಾ ನಾಣಯ್ಯ ಬಂದಿದ್ದಾರೆ. ನಮ್ಮ ಪ್ರೋಗ್ರಾಮ್ ಹೆಡ್ ಸುರೇಂದ್ರ ಅವರವರಿಗೆ ಗಿಡವನ್ನು ಕೊಡುವ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀನಿ ರೇಷ್ಮಾ ನಾಣಯ್ಯ ಅವರಿಗೆ. ಇದೀಗ ನಮ್ಮನ್ನೆಲ್ಲ ಉದ್ದೇಶಿಸಿ ಅನಂತ ಚಿನಿವಾರ್ ಸರ್ ಒಂದೆರಡು ಮಾತುಗಳನ್ನು ಆಡಲಿದ್ದಾರೆ. ಈ ಜೀವಮಾನ ಸಾಧನೆ ಪ್ರಶಸ್ತಿ ಅಂತ ತಗೊಂಡವ್ರ ಬಗ್ಗೆ ಎಲ್ಲ ನನಗೆ ಒಂದು ಅನುಕಂಪ ಇರುತ್ತೆ. ಅಂದರೆ ಆಯಿತು, ನೀವು ಮಾಡಿದ್ದು ಸಾಕು, ನೀವು ಮುಗಿಸ್ಬಿಡಿ, ಕೂತ್ಕೊಳ್ಳಿ ಆರಾಮಾಗಿ ಅಂತ ಬಹಳ ಗೌರವಪೂರ್ವಕವಾಗಿ ಹೇಳೋ ರೀತಿ ಅದು ಅಂತ ಅಂದ್ಕೊಂಡಿದ್ದೇನೆ. ಆದರೆ ನಾನು ಕೂರೋದಿಲ್ಲ, ಮಾಡೋದಕ್ಕೆ ತುಂಬ ಕೆಲಸಗಳಿರೋದ್ರಿಂದ ಮುಂದುವರಿಸ್ತೇನೆ. ನನ್ನ ಬಹುತೇಕ ವೃತ್ತಿ ಜೀವನ ನಡೆದಿದ್ದು ಚೆನ್ನೈನಲ್ಲಿ. ಅಲ್ಲಿ ಇಂಡಿಯಾ ಟುಡೇ ಮತ್ತು ಇಂಡಿಯನ್ ಎಕ್ಸ್‌ಪ್ರೆಸ್ ಪತ್ರಿಕೆಗಳಲ್ಲಿ ಕೆಲಸ ಮಾಡ್ತಾಯಿದ್ದೆ. ಅಲ್ಲಿ ನನಗೆ ತುಂಬ ಹತ್ತಿರ ಆದವರು, ನನ್ನ ಗೈಡ್ ಮತ್ತು ಮೆಂಟರ್ ಥರ ಇದ್ದವರು ಚೋ ರಾಮಸ್ವಾಮಿಯವರು, ತುಗಲಕ್ ಪತ್ರಿಕೆಯ ಚೋ ರಾಮಸ್ವಾಮಿ. ನಾನು ಅವ್ರ ಬಗ್ಗೆ ಆಗಾಗ ಮಾತಾಡ್ತಾನೆ ಇರ್ತೀನಿ, ಪ್ರಸ್ತಾಪ ಮಾಡ್ತಾ ಇರ್ತೀನಿ. ಅವರು ಹೀಗೆ ಒಂದು ಸಲ ಅವ್ರ ಹತ್ರ ಮಾತಾಡ್ತಾ ಇರುವಾಗ, ಈಗ ರಾಜಕಾರಣದ ಬದಲಾವಣೆಯ ಸನ್ನಿವೇಶ ನೋಡ್ತಾ ಇರೋದ್ರಿಂದ ರಾಜಕಾರಣದ ಬಗ್ಗೆನೇ ಅವ್ರು ಹೇಳಿದ್ದು ಒಂದು ಮಾತನ್ನು ನಾನು ಹೇಳಬೇಕು ಅಂತ ಅನಿಸುತ್ತೆ. ಅವರು 1996 ಜಯಲಲಿತಾ ವಿರುದ್ಧ ಒಂದು ಆಂದೋಲನ ಶುರು ಮಾಡಿ, ಜಯಲಲಿತಾ ಅವರು ಮುಖ್ಯಮಂತ್ರಿ ಆಗಿದ್ದರವಾಗ ಅವರ ವಿರುದ್ಧ ಒಂದು ಮಾಧ್ಯಮದ ಆಂದೋಲನನೇ ಶುರು ಮಾಡಿ, ಆಗಿನ್ನೂ ಶುರುವಾಗಿದ್ದಂಥ ತಮಿಳು ಮಾನಿಲ ಕಾಂಗ್ರೆಸ್, ಜಿ ಕೆ ಮೂಪನಾರ್ ಅವರದು, ಮೂಪನಾರ್ ಅವರ ತಮಿಳು ಮಾನಿಲ ಕಾಂಗ್ರೆಸ್ ಮತ್ತು DMK ಮಧ್ಯೆ ಒಂದು ಮೈತ್ರಿ ಏರ್ಪಾಡು ಮಾಡೋ ಹಾಗೆ ತಾವೇ ಖುದ್ದಾಗಿ ಮುಂದೆ ನಿಂತು ಮಾಡಿಸಿ ಎಲೆಕ್ಷನ್ನಲ್ಲಿ ಜಯ ತಂದುಕೊಟ್ರು DMK ಮತ್ತು TMC ಕಾಂಬಿನೇಷನ್ಗೆ. ಆದರೆ ಅದಾದ 2 ತಿಂಗಳಲ್ಲಿ ಅದೇ ಸರ್ಕಾರದ ವಿರುದ್ಧ ಅವರು ತಿರುಗಿ ಬಿದ್ದಿದ್ದರು. ಆಗ ಅವ್ರನ್ನ ಒಂದು ಸಲ ನಾನು ಹೋಗಿ ಕೇಳಿದೆ, ಏನಿದು, ಯಾಕೆ ಹೀಗೆ ನೀವು ಅಂತ. ಅದಕ್ಕೆ ಅವ್ರು ಹೇಳಿದ ಮಾತು ಅದು ಎಲ್ಲ ಮಾಧ್ಯಮದವ್ರಿಗೂ ಸದಾ ಕಿವಿಯಲ್ಲಿ ಗುಯ್ಗುಡ್ತಿರಬೇಕು ಅಂತ ಅನಿಸುತ್ತೆ. ಟು ಡ್ಯಾಮ್ ದೇರ್ ಅರೋಗೆನ್ಸ್ ಅಂತ ಹೇಳಿದರು ಚೋ ರಾಮಸ್ವಾಮಿಯವರು. ಅಧಿಕಾರದಲ್ಲಿರುವವರಿಗೆ ಒಂದು ಅರೋಗೆನ್ಸ್ ಇರುತ್ತಲ್ಲ, ಆ ಅರೋಗೆನ್ಸ್ನ ಬಡಿಬೇಕು ಅಂದರೆ ನಾವು ಈ ಕಡೆ ಇರಬೇಕು, ವಿರೋಧ ಪಕ್ಷವಾಗಿರಬೇಕು ಅಂಥೇಳಿ. ಇವತ್ತು ಅವರೇ ಇನ್ನೊಂದು ಹೇಳಿದರು, ನಾವು ವಿ ಆರ್ ಆ್ಯಕ್ಚುಲಿ ಮಿರರ್ಸ್ ಆಫ್ ದಿ ಸೊಸೈಟಿ, ನಾವು ಸೊಸೈಟಿಯ ಕನ್ನಡಿ ಅಂಥೇಳಿ. ಈಗೇನಾಗ್ಬಿಟ್ಟಿದೆ ಅಂದರೆ, ನನಗೆ ಬರ್ತಾ ಲಾಸ್ಟ್ ಒಂದು 8-10 ವರ್ಷಗಳಿಂದ ನೋಡ್ತಾ ಇರುವಾಗ, ಈ ಕನ್ನಡಿಗಳು ಈ ಹೇರ್ ಕಟಿಂಗ್ ಸಲೂನಲ್ಲಿರುತ್ತೆ, ನೀವು ನೋಡಿರ್ತೀರಿ, ಎದುರು ಬದುರು ಕನ್ನಡಿಗಳು
ಒಂದೇ ಇಮೇಜು ಸಾವಿರಾರು ಇಮೇಜ್ಗಳು ಕಾಣುತ್ತೆ, ಆ ಕಡೆ ಈ ಕಡೆ ತಿರುಗಿದರೆ ಈ ಕಡೆಯ ದೃಷ್ಟಿಕೋನದ ಇಮೇಜ್ ಬೇರೆ, ಈ ಕಡೆ ತಿರುಗಿದರೆ ಈ ಕಡೆ ದೃಷ್ಟಿಕೋನದ ಬೇರೆ, ಬಟ್ ಸಾವಿರಾರು ಇರುತ್ತವೆ. ಇವತ್ತು ಮಾಧ್ಯಮ ಕನ್ನಡಿ ಆಗಿದೆಯಲ್ಲ, ಈ ಕನ್ನಡಿ ಈ ಥರ ಎದುರು ಬದುರು ಇರೋ ಕನ್ನಡಿ ಆಗಿಬಿಟ್ಟಿದೆ. ಎರಡು ಪ್ಯಾರಲಲ್ ಲೈನ್ಗಳ ಕನ್ನಡಿ, ಈ ಕಡೆ ತಿರುಗಿದ್ರು ಅಂತ ಕಾಣುತ್ತೆ, ಈ ಕಡೆ ತಿರುಗಿದ್ರು ಅಂತ ಕಾಣುತ್ತೆ. ಎರಡೂ ಕಡೆನೂ ತಿರುಗಿಕೊಂಡು ಸೊಸೈಟಿ ಕೂಗ್ತಾ ಇದೆ ಮಾಧ್ಯಮದ ಮುಂದೆ ಅಂತ ಅನ್ಸುತ್ತೆ. ಯಾಕೆಂದರೆ ಮಾಧ್ಯಮ ಕೂಗ್ತಾ ಇದೆ, ಸೊಸೈಟಿನೂ ಕೂಗ್ತಾ ಇದೆಯೇನೋ ಅಂತ ಅನ್ಸುತ್ತೆ. ಬಿಕಾಸ್ ವಿ ಮಿರರ್ ಸೊಸೈಟಿ ಅಲ್ವಾ. ಹೀಗೆ ಈ ಎರಡು ದಿಕ್ಕುಗಳ ಪರ್ಸ್ಪೆಕ್ಟಿವ್ ಇದೆಯಲ್ಲ, ಇದೇ ಎಕೋ ಚೇಂಬರ್ ಅಂತ ನಾನು ಕರೆಯೋದು. ಇವತ್ತಿನ ಟೆಕ್ನಾಲಜಿಯ ಅಲ್ಗಾರಿದಮ್ಗಳು ಹೇಗಾಗಿಬಿಟ್ಟಿವೆ ಅಂತಂದರೆ, ನಾನು ಏನು ನೋಡ್ತಾ ಇರ್ತೀನೋ ಅದು ಮಾತ್ರ ನನಗೆ ಕಾಣ್ತಾ ಇರುತ್ತೆ, ಇನ್ನೊಂದು ದಿಕ್ಕು ಇನ್ನೊಂದು ದೃಷ್ಟಿಕೋನ ಕಾಣೋದಿಲ್ಲ. ಹಾಗೆ ಅಲ್ಗಾರಿದಮ್ಗಳ ಚಕ್ರವ್ಯೂಹದಲ್ಲಿ ಸಿಗಾಕೊಂಡ್ಬಿಟ್ಟಿದೆ ಮಾಧ್ಯಮ ಕೂಡ. ಮಾಧ್ಯಮನೇ ಧ್ರುವೀಕರಣ ಮಾಡ್ತಾ ಇದೆಯಾ, ಅಥವಾ ಮಾಧ್ಯಮ ಧ್ರುವೀಕರಣ ಆದ ಹಾಗೆ ಈ ಕನ್ನಡಿಗಳು ತೋರಿಸ್ತಾ ಇದೆಯಾ ಅನ್ನೋದು ಕುತೂಹಲದ ಚರ್ಚೆಯ ವಿಚಾರ. ಅದನ್ನು ನಾವೇ ಈ ಮಿರರನ್ನು ಕೆಲಸ ಮಾಡ್ತಾ ನಾವು ತುಂಬ ಒಳ್ಳೆಯದನ್ನು ತೋರಿಸಿರ್ತೀವಿ. ವೈಭವ್ ಸೂರ್ಯವಂಶಿ ಸೆಂಚುರಿನೂ ತೋರಿಸಿರ್ತೀವಿ. ಹಾಗೆ ಯಾವುದೋ ಕಿತ್ತು ಹೋದ ರಸ್ತೆಯ ವಿಚಾರದಲ್ಲಾದ ಕರಪ್ಷನ್ನು ತೋರಿಸಿರ್ತೀವಿ. ಬೇಕಾದಷ್ಟು ಒಳ್ಳೆಯದು ಕೆಟ್ಟದ್ದು ಎಲ್ಲದನ್ನೂ ತೋರಿಸಿರ್ತೀವಿ. ಆದರೆ ಅಗೇನ್ ಐ ಗೋ ಬ್ಯಾಕ್ ಟು ಚೋ ರಾಮಸ್ವಾಮಿ. ಅವರೊಂದು ಭಾಳ ಅದ್ಭುತವಾದ ಮಾತು ಹೇಳಿದರು. ಅದರೊಂದಿಗೆ ನಾನು ಮಾತನ್ನು ಮುಗಿಸ್ತೇನೆ. ಮಾಧ್ಯಮ ಅನ್ನೋದು ನಾವು ಮನೆಗಳನ್ನು ತಲುಪ್ತೀವಿ, ಆದರೆ ನಾವು ನಲ್ಲಿ ಥರ ಪ್ರತಿ ಮನೆಯಲ್ಲೂ ನಲ್ಲಿ ಬಿಟ್ಟರೆ ನೀರು ಬರುತ್ತೆ. ಆ ನೀರು ಸ್ವಚ್ಛವಾದ ನೀರು, ಟಾಕ್ಸಿಕ್ ಇರೋ ನೀರು ಅನ್ನೋದು ನಮ್ಮ ನಡವಳಿಕೆ ಮೇಲೆ ಡಿಪೆಂಡ್ ಆಗುತ್ತೆ. ಮಾಧ್ಯಮಗಳು ನಾವು ಸ್ವಚ್ಛವಾದ ನೀರು ಕೊಡ್ತಾ ಇದ್ದೀವೋ, ಟಾಕ್ಸಿಕ್ ನೀರನ್ನು ಕೊಡ್ತಾ ಇದ್ದೀವೋ ಅನ್ನೋ ಎಚ್ಚರಿಕೆ ನಮಗಿದ್ದರೆ ಈ ಅಲ್ಗಾರಿದಮ್ ಡ್ರಿವನ್ ಪರ್ಸ್ಪೆಕ್ಟಿವ್ಗಳಿದೆಯಲ್ಲ, ಅದರಿಂದ ಬಚಾವಾಗಕ್ಕೆ ಸಾಧ್ಯ ಏನೋ ಅಂತ ಅನ್ಸುತ್ತೆ. ನನ್ನನ್ನು ಕರೆದು ಈ ಥರದ ಒಂದು ಗೌರವ ಕೊಟ್ಟಿರೋ ನಾನು ಆ್ಯಕ್ಚುಲಿ ತುಂಬ ಸಣ್ಣವನು ಅಂತ ಅನಿಸುತ್ತೆ. ಐ ಫೀಲ್ ವೆರಿ ಹಂಬಲ್ಡ್. ಥ್ಯಾಂಕ್ ಯು ZTV. ಥ್ಯಾಂಕ್ ಯು ಎವ್ರಿ ಒನ್. ನಮಸ್ಕಾರ.